Let's go to the message today. ಇಂದಿನ ಸಂದೇಶಕ್ಕೆ ಹೋಗೋಣ. The title of the message is The Vessel of Honor. ಈ ದಿನದ ಸಂದೇಶದ ಶೀರ್ಷಿಕೆಯು ಗೌರವಾನ್ವಿತವಾದಂಥ ಪಾತ್ರೆ. In 2 Timothy chapter 2 verse 20, we read, Paul writes to Timothy in 2 Timothy chapter 2 verse 20, but in a great house there are not only vessels of gold and silver, but also of wood and clay, some for honor and some for dishonor. Therefore, if anyone cleanses himself from the latter, and he will be vessel for honor, sanctified and useful for the master, prepared for every good work. ಎರಡನೆಯ ತಿಮೋಥೆಯ ಪತ್ರಿಕೆ 2ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯದಲ್ಲಿ ಹೇಳಿರುವಂಥ ಪ್ರಕಾರವಾಗಿ ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು ಮಣ್ಣಿನ ಪಾತ್ರೆಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. Hallelujah. Hallelujah. God talks about the various vessels. The vessel refers to as the human beings. ಇಲ್ಲಿ ದೇವರು ಬೇರೆ ಬೇರೆ ರೀತಿಯಾದಂಥ ಪಾತ್ರೆಯನ್ನು ಕುರಿತಾಗಿ ಮಾತಾಡ್ತಾ ಇದ್ದಾನೆ. ಅದರಲ್ಲಿ ಪಾತ್ರೆ ಎಂದು ಹೇಳುವುದಾದರೆ ಮನುಷ್ಯನನ್ನು ಸೂಚಿಸುವಂಥದ್ದಾಗಿದೆ. In the creation we can see the types of people. There are different types of people. ನಾವು ನಮ್ಮ ಈ ಸೃಷ್ಟಿಯಲ್ಲಿ ನೋಡಬೇಕಾದ್ರೆ ಇಲ್ಲಿ ಅನೇಕ ರೀತಿಯಾದಂಥ ಜನರುಂಟು. Different characters, different knowledge base, and different attitude, different sizes, something unique. No human is same as other person. Everyone is different. ಪ್ರತಿಯೊಬ್ಬ ವ್ಯಕ್ತಿಯು ವ್ಯತ್ಯಾಸವುಳ್ಳವನಾಗಿರುತ್ತಾನೆ. ಅವನು ನಡೆದುಕೊಳ್ಳುವಂಥ ರೀತಿ, ಅವನ ನಡವಳಿಕೆ ಮತ್ತು ಅವನ ಆಕಾರ, ಇರುವಂಥ ರೀತಿ ಮಾತ್ರವಲ್ಲದೆ ಅವನ ಅರಿವು, ಜ್ಞಾನ ಎಲ್ಲವೂ ವ್ಯತ್ಯಾಸವುಳ್ಳದಾಗಿರುತ್ತದೆ. ಒಂದೇ ರೀತಿಯಾಗಿ ಇನ್ನೊಬ್ಬನು ಕಾಣಲ್ಪಡುವುದಿಲ್ಲ. It's an amazing thing in this creation. I don't know how God can make such unique vessels, separate. Every individual is different from the other person in some way. ದೇವರು ಹೇಗೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಬೇರೆ ಬೇರೆ ರೀತಿಯಾಗಿ, ಪ್ರತಿಯೊಬ್ಬನು ಬೇರೆ ರೀತಿಯಾಗಿ ಹೇಗೆ ಆತನು ಮಾಡುವುದಕ್ಕೆ ಸಾಧ್ಯ ಉಂಟೋ ಗೊತ್ತಿಲ್ಲ. ಎಲ್ಲರನ್ನೂ ನೋಡಬೇಕಾದ್ರೆ ಎಲ್ಲರೂ ವ್ಯತ್ಯಾಸವುಳ್ಳವಂತವರಾಗಿ ಕಾಣಲ್ಪಡುತ್ತಾರೆ. From the creation to now, you just imagine so many years and people throughout the world, they're all unique by nature. ನಾವು ಸೃಷ್ಟಿ ಕಾರ್ಯದ ಪ್ರಾರಂಭದಿಂದಲೂ ಇಂದಿನವರೆಗೂ ಪ್ರತಿಯೊಬ್ಬ ವ್ಯಕ್ತಿಯು ವ್ಯತ್ಯಾಸವುಳ್ಳಂತವನಾಗಿರುತ್ತಾನೆ. ಯಾರು ಒಬ್ಬರ ರೀತಿಯಲ್ಲಿ ಇನ್ನೊಬ್ಬನು ಕಂಡು ಬರ್ತಾ ಇಲ್ಲ. Now, then Paul compares, he wants to say something to the church. So he wants to compare the God's creation to the vessels in the house. ಇಲ್ಲಿ ಪೌಲನು ನಮಗೆ ಹೇಳುವಂಥ ಮಾತು, ದೇವರ ಸೃಷ್ಟಿಯಾಗಿರುವಂಥ ಮನುಷ್ಯನನ್ನು ಆತನು ಪಾತ್ರೆಗೆ ಹೋಲಿಸಿ ನೋಡುತ್ತಾನೆ. He says there are so many vessels. They are not only just not made in one type. It's not one material, not one type, not one purpose. They are different material and different sizes, different purposes, something, they are all different. Every vessel has got its own uniqueness.
ಎಲ್ಲ ಪಾತ್ರೆಗಳು ಒಂದೇ ರೀತಿಯಾಗಿ ಮಾಡಲ್ಪಟ್ಟಿಲ್ಲ. ಅದರ ಆಕಾರಗಳು ಬೇರೆ ರೀತಿಯಾಗಿರುತ್ತದೆ ಮತ್ತು ಅದು ಮಾಡಲ್ಪಟ್ಟಿರುವಂಥ ವಸ್ತುಗಳು ಬೇರೆ ರೀತಿಯಾಗಿದೆ. ಮತ್ತು ಒಂದೇ ವಸ್ತುವಿನಿಂದ ಬರೀ ಬೆಳ್ಳಿಯೋ ಬರೀ ಬಂಗಾರವೋ ಆ ರೀತಿಯಾಗಿ ಮಾಡಲ್ಪಟ್ಟಿಲ್ಲ, ಬೇರೆ ಬೇರೆ ರೀತಿಯಾಗಿ ಮಾಡಲ್ಪಟ್ಟಿದೆ. ಮತ್ತು ಪ್ರತಿಯೊಂದು ಪಾತ್ರೆಯು ಬೇರೆ ಬೇರೆ ಕೆಲಸಕ್ಕೆ ಉಪಯೋಗವಾಗಿರುವಂಥವುಗಳಾಗಿವೆ. Whatever the material is, whatever the use is, whatever the thing is, ultimately, Paul picks up one purpose. He says, vessel of honor. ಇಲ್ಲಿ ಈ ಪಾತ್ರೆಗಳು ಯಾವುದೇ ಆಕಾರವಾಗಿರಲಿ, ಅದು ಯಾವುದೇ ವಸ್ತುವಿನಿಂದ ಮಾಡಲ್ಪಟ್ಟಿರಲಿ ಮತ್ತು ಯಾವುದೇ ಕೆಲಸಕ್ಕಾಗಿ ಅದು ಉಪಯೋಗವಾಗುವಂಥ ಪಾತ್ರೆಯಾಗಿದ್ದರೂ, ಇಲ್ಲಿ ಪೌಲನು ಹೇಳುವಂಥ ಮಾತು ಅದು ದೇವರು ಆರಿಸಿಕೊಂಡಂಥ ಪಾತ್ರೆ ಎಂಬುದಾಗಿ ಹೇಳ್ತಾನೆ. A vessel of honor. ಇಲ್ಲಿ ಗೌರವಾನ್ವಿತವಾದಂಥ ಪಾತ್ರೆ, ಘನ ಹೊಂದಿದ ಪಾತ್ರ. This is different from the other vessels. See, this vessel which has got a honor is different from other vessels. ಈ ಒಂದು ಘನತೆ ಹೊಂದಿದಂಥ ಗೌರವ ಹೊಂದಿದಂಥ ಪಾತ್ರೆಯು ಬೇರೆ ಪಾತ್ರೆಗಳಿಗಿಂತ ವ್ಯತ್ಯಾಸವುಳ್ಳದಾಗಿರುತ್ತದೆ. And he speaks, he says, this vessel of honor is a if he says, if anyone cleanses himself from the latter, and will be a vessel of honor, sanctified. First of all, the vessel is a sanctified and made useful for the master, for the purpose for which the master has made it. ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳುವಂಥ ಪ್ರಕಾರವಾಗಿ ಆ ವ್ಯಕ್ತಿಯು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. In 2 Timothy chapter 2 verse 19, he very clearly says, nevertheless, the solid foundation of God stands, having this seal. What is that seal? The Lord knows those who are His. God knows which person belong to Him and what he will do. Everything God knows. What is that person will do? Let everyone whose names the name of Christ depart from iniquity. ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ 19ನೇ ವಾಕ್ಯದಲ್ಲಿ, ಆದರೂ ದೇವರ ಸ್ಥಿರವಾದ ಅಸ್ತಿವಾರವು ನಿಲ್ಲುತ್ತದೆ. ಆ ಅಸ್ತಿವಾರವು ಯಾವುದು? ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆ. ದೇವರು ತನ್ನವರು ಯಾರು ಎಂಬುದಾಗಿ ಆತನು ತಿಳಿದಿದ್ದಾನೆ. God knows which vessel He wants to use, and that vessel is a sanctified vessel without any blemishes, without any iniquity, cleansed itself, ready for the purpose of the master. ದೇವರಿಗೆ ತಾನು ಉಪಯೋಗ ಮಾಡಬೇಕಾಗಿರುವಂಥ ಪಾತ್ರೆ ಯಾವುದು ಎಂಬುದಾಗಿ ಗೊತ್ತು. ಆತನು ಆ ಒಂದು ಪಾತ್ರೆಯು ತನ್ನನ್ನು ಶುದ್ಧ ಮಾಡಿಕೊಂಡು ಅದು ದೇವರ ಕೆಲಸಕ್ಕಾಗಿ ಆತನ ಆ ಒಂದು ತೀರ್ಮಾನಕ್ಕಾಗಿ ಕಾಯುತ್ತಿರುವಂತ ಶುದ್ಧವಾದಂತ ಪಾತ್ರೆಯಾಗಿರುತ್ತದೆ. Hallelujah. 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 So we see in house there are many vessels of different materials, maybe gold, silver, wood, or earth, or iron. There are so many vessels, so many materials we use in our house. You see, in our house you can see it, any house you can see it, different material is there for a different vessels. Even in the kitchen you go and see, there are brass, there are bronze, there are ever silver, varieties, there are iron. We use different material for different purpose.
ನಾವು ಮನೆಗಳಲ್ಲಿ ಗಮನಿಸಿ ನೋಡಬೇಕಾದರೆ ಎಲ್ಲ ಪಾತ್ರೆಗಳು ಒಂದೇ ರೀತಿಯಾಗಿ ಇರೋದಿಲ್ಲ. ಆಕಾರಗಳು ಬೇರೆ ಇರುತ್ತದೆ. ಅದನ್ನು ತಯಾರಿಸಿರುವಂಥ ವಸ್ತುಗಳು ಬೇರೆ ರೀತಿಯಾಗಿರುತ್ತವೆ. ನಮ್ಮ ಅಡಿಗೆ ಮನೆಯಲ್ಲಿ ಹೋಗಿ ನೋಡಬೇಕಾದರೂ ಸಹ ಎಲ್ಲ ಪಾತ್ರೆಗಳು ಒಂದೇ ರೀತಿಯಾಗಿರುವುದಿಲ್ಲ. ಕೆಲವು ಸ್ಟೀಲ್ ಪಾತ್ರೆಗಳಾಗಿರ್ತವೆ, ಕೆಲವು ಕಬ್ಬಿಣದಾಗಿರ್ತದೆ, ಕೆಲವು ಕಟ್ಟಿಗೆಯ ಪಾತ್ರೆಗಳಾಗಿರ್ತವೆ. ಈ ರೀತಿಯಾಗಿ ಬೇರೆ ಬೇರೆ ಕಾರ್ಯಗಳಿಗಾಗಿ ಬೇರೆ ಬೇರೆ ಆಕಾರದ ಬೇರೆ ಬೇರೆ ವಸ್ತುವಿನಿಂದ ತಯಾರಿಸಲ್ಪಟ್ಟಂತ ಪಾತ್ರೆಗಳನ್ನು ನಾವು ಉಪಯೋಗಿಸುತ್ತೇವೆ. It, the character of a person is different. If you can see the people characters. Each one got his own characters. ಪ್ರತಿಯೊಬ್ಬ ವ್ಯಕ್ತಿಯ ನಡವಳಿಕೆಯು ವ್ಯಕ್ತಿತ್ವವು ಆತನದೇ ವ್ಯತ್ಯಾಸವಾಗಿರುತ್ತದೆ. Why God created so many characters, you will see. The way he conducts himself, his attitude, the character of that person is different. One character is different from other characters. Why? Even in our own family, even our own children, each one is having a different character, different material. What Bible says, some may be gold, some may be silver, some may be wood, some may be iron. There are different characters. ನಾವು ಜನರನ್ನು ಗಮನಿಸಿ ನೋಡಬೇಕಾದ್ರೇನು ಪ್ರತಿಯೊಬ್ಬರು ಬೇರೆ ರೀತಿಯಾದಂಥ ಅವರ ನಡವಳಿಕೆಯು ವ್ಯಕ್ತಿತ್ವವು ಕಂಡುಬರ್ತದೆ. ಅದೇ ರೀತಿಯಾಗಿ ನಾವು ಸತ್ಯವೇದದಲ್ಲಿ ಗಮನಿಸಿ ನೋಡಬೇಕಾದ್ರೆ ಚಿನ್ನ, ಬೆಳ್ಳಿ, ಕಟ್ಟಿಗೆ, ಕಬ್ಬಿಣ ಈ ರೀತಿಯಾಗಿ ಬೇರೆ ಬೇರೆ ವಸ್ತುವಿನಿಂದ ತಯಾರಿಸಲ್ಪಟ್ಟಂಥ ಪಾತ್ರೆಗಳುಂಟು. ಅದೇ ರೀತಿಯಾಗಿ ಮನುಷ್ಯನ ವ್ಯಕ್ತಿತ್ವವು ಸಹ ವ್ಯತ್ಯಾಸವುಳ್ಳದಾಗಿರುತ್ತದೆ. ಒಂದೇ ಮನೆಯ ಮಕ್ಕಳಾಗಿದ್ದರೂ, ಒಂದೇ ಕುಟುಂಬದ ಜನರಾಗಿದ್ದರೂ ಸರಿ, ಅವರಲ್ಲಿಯೂ ಸಹ ವ್ಯತ್ಯಾಸವುಳ್ಳಂಥ ವ್ಯಕ್ತಿತ್ವವು ಕಂಡುಬರುತ್ತದೆ. You see, in our own children, in our character, I am not like my brother, not like my sister. They are different character. I am different character. I mean, unique. See, but whether are they useful? Will they be an honor? If a different character, will they be a vessel of honor? Definitely, they can be a vessel of honor if they are sanctified. ಪ್ರತಿಯೊಬ್ಬರು ಬೇರೆ ಬೇರೆ ರೀತಿಯಾದಂಥ ವ್ಯಕ್ತಿತ್ವಗಳನ್ನು ಹೊಂದಿರುತ್ತಾರೆ. ಆದರೆ ಇಲ್ಲಿನ ಪ್ರಶ್ನೆ ಏನೆಂದು ಹೇಳುವುದಾದರೆ, ಇವರೆಲ್ಲರೂ ವ್ಯತ್ಯಾಸವುಳ್ಳಂಥ ವ್ಯಕ್ತಿತ್ವವುಳ್ಳಂಥವರಾಗಿದ್ದಾರೆ. ಇವರು ದೇವರಿಗೆ ಸಮರ್ಪಿತವಾಗಿರುವಂಥ ಪಾತ್ರೆಯಾಗಿರುವುದಕ್ಕೆ ಸಾಧ್ಯ ಉಂಟಾ? ಹೌದು, ಅವರು ದೇವರಿಗೆ ಸಮರ್ಪಿತವಾದಂಥ ಪಾತ್ರೆಯಾಗಿರುವುದಕ್ಕೆ ಸಾಧ್ಯ ಉಂಟು. ಆತನಿಗೆ ಉಪಯುಕ್ತವಾಗಿರುವಂಥ ಪಾತ್ರೆಯಾಗಿರುವುದಕ್ಕೆ ಸಾಧ್ಯ ಉಂಟು. ಯಾವಾಗ ಅವರು ತಮ್ಮನ್ನು ಶುದ್ಧ ಮಾಡಿಕೊಳ್ಳುವಂಥ ಸಮಯದಲ್ಲಿ ದೇವರಿಗೆ ಉಪಯುಕ್ತವಾದಂಥ ಪಾತ್ರೆಯಾಗಿ ಕಂಡುಬರುತ್ತಾರೆ. We have a vessel in kitchen, we have a vessel in toilet. ನಮಗೆ ಅಡಿಗೆ ಮನೆಯಲ್ಲಿ ಪಾತ್ರೆ ಉಂಟು ಮತ್ತು ಟಾಯ್ಲೆಟ್ನಲ್ಲಿಯೂ ಸಹ ಪಾತ್ರೆ ಉಂಟು. Same material also we use. Same ever silver bucket will be there in the toilet. Same ever silver spoon will be there in the kitchen, or ever silver this thing will be there. Tumbler, everything. What is kept in the kitchen, they are sanctified. What is kept in the toilet may be a same material. Same plastic. Sometimes you use plastic material in the kitchen. We use a plastic material in the toilet. We use earthen material in the toilet. We have used earthen material in the kitchen. They are same material. But one is of honor, one is for dishonor. ನಮ್ಮ ಮನೆಗಳಲ್ಲಿಯೇ ನಾವು ಸ್ಟೀಲ್ ಪಾತ್ರೆಯನ್ನು, ಸ್ಟೀಲ್ ಸ್ಪೂನ್ ಅಡುಗೆ ಮನೆಯಲ್ಲಿರ್ತದೆ, ಸ್ಟೀಲ್ ಬಕೆಟು ಟಾಯ್ಲೆಟಲ್ಲಿರ್ತದೆ. ಇನ್ನು ಪ್ಲಾಸ್ಟಿಕ್ ಬಕೆಟ್ ಟಾಯ್ಲೆಟಲ್ಲಿದ್ದರೆ ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿರುವಂಥ ಬೇರೆ ವಸ್ತುಗಳು ಅಡುಗೆ ಮನೆಯಲ್ಲಿ ಇಟ್ಟಿರ್ತೀವಿ. ಇಲ್ಲವೇ ಮಡಿಕೆನ ನಾವು ಮಣ್ಣಿನ ಪಾತ್ರೆ ನಾವು ಅಡುಗೆ ಮನೆಯಲ್ಲಿ ಇಟ್ಕೊಂಡಿರ್ತೀವಿ. ಅದೇ ಮಣ್ಣಿನ ಪಾತ್ರೆನ ನಾವು ಟಾಯ್ಲೆಟಲ್ಲಿ ಇಟ್ಟಿರ್ತೀವಿ. ಒಂದೇ ರೀತಿಯಾದಂಥ ವಸ್ತುವಿನಿಂದ ಮಾಡಲ್ಪಟ್ಟಂಥ ಪಾತ್ರೆಗಳು ಕೆಲವು ಅದು ಗೌರವವನ್ನು ಉಂಟು ಮಾಡುವಂಥದ್ದಾಗಿದೆ, ಇನ್ನೊಂದು ಅಗೌರವವನ್ನು ಉಂಟು ಮಾಡುವಂಥದ್ದಾಗಿದೆ.
Hallelujah. Hallelujah. One is sanctified, cleaned. What we use in kitchen, what we use for a regular masters use, it's a cleaned one. Other one, it's not a cleaned one. What is outside, what we put to the dog. Dog also we use, in my house we use ever silver thing only for a dog. And we also have ever silver plate in what we eat. They are two different. I can't exchange that, correct? That is different. Same material. You can say same material, you can use it. No. One is sanctified, another one is not sanctified. Even if you have different character. Hello? God will use it. In kitchen, it is not one the ever silver things used. Bronze is used. Silver is used. We use a silver spoon. Some people have a gold spoon also. It depends on them. Correct? And in kitchen also we use iron plate. For dosa we make iron. Dosa kadai. And outside also we use iron. They are different. They are different purpose. But in kitchen also, different materials also used in kitchen. So all materials, even sometimes wooden items are used in kitchen. Hello? You may have a different characters and purpose for which you use it. Next one he says, they are different size and different size we are using it. We have a smaller tumbler, we have a bigger tumbler, we have big tumblers, we have jugs. For carrying a water, we have small tumbler. We have a jug also. So we use different. Why that fellow is having this size, that size? God will use any size. ನಮ್ಮ ಅಡಿಗೆ ಮನೆಯಲ್ಲಿ ಗಮನಿಸಿ ನೋಡಬೇಕಾದ್ರೆ ಬೇರೆ ಬೇರೆ ವಸ್ತುವಿನಿಂದ ತಯಾರಿಸಲ್ಪಟ್ಟಂಥ ಬೇರೆ ಬೇರೆ ರೀತಿಯಾದಂಥ ಪಾತ್ರೆಗಳು ಉಂಟು. ಆ ಎಲ್ಲ ಪಾತ್ರೆಗಳು ಶುದ್ಧೀಕರಿಸಲ್ಪಟ್ಟಂಥ ಪಾತ್ರೆಯಾಗಿರುತ್ತದೆ. ಅದು ಯಜಮಾನನ ಕೆಲಸಕ್ಕೆ ಉಪಯೋಗವಾಗಿರುವಂಥ ಪಾತ್ರೆಯಾಗಿರುತ್ತದೆ. ಕೆಲವು ವೇಳೆಗಳಲ್ಲಿ ಬೆಳ್ಳಿಯ ಪಾತ್ರೆ, ಚಿನ್ನದ ಪಾತ್ರೆ, ಇಲ್ಲವೇ ಅದು ಸ್ಟೀಲ್ನ ಪಾತ್ರೆ, ಪ್ಲಾಸ್ಟಿಕ್ನ ಪಾತ್ರೆ, ಇಲ್ಲವೇ ಮಣ್ಣಿನ ಪಾತ್ರೆ, ಇಲ್ಲವೇ ಮರದ ಪಾತ್ರೆಗಳನ್ನು ನಾವು ಉಪಯೋಗ ಮಾಡುತ್ತೇವೆ. ಆದರೆ ಅಲ್ಲಿ ಶುದ್ಧೀಕರಿಸಲ್ಪಟ್ಟಂಥದ್ದು ಮಾತ್ರವೇ ಯಜಮಾನನ ಉಪಯೋಗಕ್ಕೆ ಬರುವಂಥ ಪಾತ್ರೆಯಾಗಿ ಕಂಡುಬರುತ್ತದೆ. ಬೇರೆ ಪಾತ್ರೆಗಳು ಅದೇ ವಸ್ತುವಿನಿಂದ ತಯಾರಿಸಲ್ಪಟ್ಟಿದ್ದರೂ ಸಹ ಅದು ಹೊರಗೆ ಬೇರೆ ಕೆಲಸಕ್ಕೆ ಉಪಯೋಗಿಸುತ್ತೇವೆ. ಅದೇ ರೀತಿಯಾಗಿ ಮನುಷ್ಯನ ವ್ಯಕ್ತಿತ್ವಗಳು, ನಡವಳಿಕೆಯು ಬೇರೆ ಬೇರೆ ಆಗಿದ್ದರೂ ಸರಿ, ಆತನು ತನ್ನನ್ನು ಶುದ್ಧೀಕರಿಸಿಕೊಳ್ಳುವಂಥ ಸಮಯದಲ್ಲಿ ದೇವರ ಕೆಲಸಕ್ಕೆ ಉಪಯೋಗವಾಗುವಂಥ ಪಾತ್ರೆಯಾಗಿರುತ್ತಾನೆ. ಇನ್ನು ನಂತರವಾಗಿ ನಾವು ಗಮನಿಸುವಾಗ ಪಾತ್ರೆಗಳು ಒಂದೇ ಆಕಾರದಲ್ಲಿ ಇರುವುದಿಲ್ಲ. ಪ್ರತಿಯೊಂದು ಪಾತ್ರೆಯು ಬೇರೆ ಬೇರೆ ಆಕಾರದಲ್ಲಿ ಕಾಣಲ್ಪಡುತ್ತದೆ. ಬೇರೆ ಬೇರೆ ಆಕಾರದಲ್ಲಿರುವಂಥ ಪಾತ್ರೆಗಳು ಬೇರೆ ಬೇರೆ ರೀತಿಯಾದಂಥ ಕೆಲಸಕ್ಕೆ ದೇವರಿಗೆ ಉಪಯೋಗಕರವಾಗಿರುವಂಥ ಪಾತ್ರೆಗಳಾಗಿ ಕಂಡುಬರುತ್ತವೆ. People have different knowledges. Some is a carpenter, some is a scientist, someone is an administrator, knowledgeable, different skills. Why? There are different skills. People, if you see in the world, not all are having all the skills. Correct? Somebody is an electrician, somebody is a professor in the college, some is a medical doctor someplace. Each one has been given with different talents and knowledge. ಪ್ರತಿಯೊಬ್ಬ ವ್ಯಕ್ತಿಯು ಒಂದೇ ರೀತಿಯಾಗಿ ಕಂಡುಬರುವುದಿಲ್ಲ. ಅವನಿಗೆ ಬೇರೆ ಬೇರೆ ರೀತಿಯಾದಂಥ ಜ್ಞಾನಗಳು ಉಂಟು. ಒಬ್ಬ ಬಡಗಿಯಾಗಿ ಮರದ ಕೆಲಸವನ್ನು ಮಾಡುವಂಥವನಾದರೆ ಇನ್ನೊಬ್ಬನು ಈ ವಿದ್ಯುತ್ನ ಕೆಲಸವನ್ನು ಮಾಡುವಂಥವನಾಗಿರುತ್ತಾನೆ. ಇನ್ನೊಬ್ಬನು ಕಾಲೇಜಿನಲ್ಲಿ ಲೆಕ್ಚರ್ ಕೊಡುವಂಥ ವ್ಯಕ್ತಿಯಾಗಿರುತ್ತಾನೆ. ಈ ರೀತಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜ್ಞಾನವು ಬೇರೆ ಬೇರೆ ರೀತಿಯಾಗಿ ಹೆಚ್ಚು ಕಡಿಮೆಯಾಗಿ ಕಂಡುಬರುತ್ತದೆ. Each one God created for a purpose, my dear friend. For a purpose. ಪ್ರತಿಯೊಬ್ಬರನ್ನು ದೇವರು ಒಂದು ತೀರ್ಮಾನಕ್ಕಾಗಿ, ಒಂದು ಉದ್ದೇಶಕ್ಕಾಗಿ ಆತನು ನಿರ್ಮಿಸಿದ್ದಾನೆ. Even in kitchen, are they all are they serving the same thing? Someone is required to hold water, someone is required to mix it up,
Something is required, something required like a pork to push it and take it out. Something is required to take the food into our mouth. So spoon shape is different. Correct? கரண்டி பட்டை தோசை கரண்டி என்ன இருக்கணும்? அது பட்டை தான் இருக்கணும். குழம்பு ஊற்றுற கரண்டி ஏன்? different knowledge. Hello, God gives a different knowledge, different skills for a different purpose. You may be a professor in a college, you may be a lecturer, you may be a medical person, you may be a nurse, you may be a carpenter, you may be a technician. Different purpose. You may be a preacher, you may be a leader, you may be an administrator. For a different purpose God has made you. ನಮ್ಮ ಅಡಿಗೆ ಮನೆಗಳಲ್ಲಿ ಗಮನಿಸಿ ನೋಡಬೇಕಾದ್ರೆ ಪ್ರತಿಯೊಂದು ವಸ್ತುವು ಬೇರೆ ಬೇರೆ ಆಕಾರದಲ್ಲಿ ಕಂಡು ಬರುತ್ತದೆ. ನಾವು ಅಡಿಗೆ ಮಾಡೋದಕ್ಕೆ ಬೇಕಾಗಿರುವಂಥ ವಸ್ತುಗಳು ಬೇರೆ ಆಕಾರದಲ್ಲಿ ಇರುತ್ತದೆ. ಸೌಟಲ್ಲಿ ಬೇರೆ ಬೇರೆ ಆಕಾರಗಳು ಉಂಟು. ಮತ್ತು ತವಾ ನೋಡಬೇಕಾದ್ರೆ ಅದು ಚೌಕಾಗ ಅದು ದುಂಡಿನ ಆಕಾರದಲ್ಲಿ ಇರುತ್ತದೆ. ಮತ್ತು ಪಾತ್ರೆಗಳು, ನೀರನ್ನು ಇಡುವಂಥ ಪಾತ್ರೆಯು ದೊಡ್ಡದಾಗಿರುತ್ತದೆ ಮತ್ತು ಚಿಕ್ಕ ಪಾತ್ರೆಗಳು ಉಂಟು. ಈ ರೀತಿಯಾಗಿ ಮನುಷ್ಯನ ಗುಣಗಳು, ಆತನ ಜ್ಞಾನವೂ ಸಹ ಇದೇ ರೀತಿಯಾಗಿ ವ್ಯತ್ಯಾಸವುಳ್ಳದಾಗಿರುತ್ತದೆ. ಒಬ್ಬ ವ್ಯಕ್ತಿಯು ಎಲೆಕ್ಟ್ರಿಷಿಯನ್ ಆಗಿರುವುದಾದರೆ ಇನ್ನೊಬ್ಬನು ಬಡಗಿಯಾಗಿರುತ್ತಾನೆ, ಇನ್ನೊಬ್ಬನು ಅಲ್ಲಿ ಲೆಕ್ಚರ್ ಕೊಡುವಂಥವನಾಗಿರ್ತಾನೆ, ಇನ್ನೊಬ್ಬನು ಬೇರೆ ಬೇರೆ ರೀತಿಯಾದಂಥ ಕೆಲಸಗಳನ್ನು ಮಾಡುವಂಥ ರೀತಿಯಾಗಿ ಒಬ್ಬ ವ್ಯಕ್ತಿಯ ಜ್ಞಾನವು ವ್ಯತ್ಯಾಸವುಳ್ಳದಾಗಿರುತ್ತದೆ. Can this vessel be used by God? Yeah. Will they be vessel of honor? Yes. ಈ ಒಂದು ಪಾತ್ರೆಗಳು ಸಹ ದೇವರಿಂದ ಉಪಯೋಗಿಸಲ್ಪಡುವಂಥ ಪಾತ್ರೆಯಾಗಿರುವುದಕ್ಕೆ ಸಾಧ್ಯ ಉಂಟಾ? ಹೌದು. ದೇವರು ಇದನ್ನು ಮಾಡುವುದಕ್ಕೆ ಸಾಧ್ಯ ಉಂಟಾ ಎಂದು ಪ್ರಶ್ನಿಸುವಾಗ ಹೌದು, ಆತನು ಉಪಯೋಗಿಸುತ್ತಾನೆ. Carpenter also is required, technician is also required, medical doctor also is required, professor is required, administrator is required. Hello, God has made you for a purpose and you are required. ದೇವರಿಗೆ ಇಲ್ಲಿ ಎಲ್ಲರೂ ಬೇರೆ ಬೇರೆ ರೀತಿಯಾದಂಥ ಕೆಲಸದಲ್ಲಿದ್ದಾರೆ. ವೈದ್ಯರಾಗಿದ್ದಾರೆ, ಬಡಗಿಯಾಗಿದ್ದಾರೆ, ಅವರು ಎಲೆಕ್ಟ್ರಿಷಿಯನ್ ಆಗಿದ್ದಾರೆ, ಉಪದೇಶ ಮಾಡುವಂಥ ಉಪನ್ಯಾಸಕರಾಗಿದ್ದಾರೆ. ಈ ರೀತಿಯಾಗಿ ಬೇರೆ ಬೇರೆ ಕೆಲಸದಲ್ಲಿದ್ದಾರೆ ಎಂದು ಹೇಳುವಾಗ ದೇವರಿಗೆ ಎಲ್ಲರ ಅವಶ್ಯಕತೆ ಉಂಟು. Hallelujah. Hallelujah. But will they be in a vessel of honor or dishonor? ಅವರು ಗೌರವಾನ್ವಿತವಾದಂಥ ಪಾತ್ರೆಯಾಗಿರ್ತಾರೋ ಇಲ್ಲವೇ ಹೀನವಾದಂಥ ಪಾತ್ರೆಯಾಗಿರ್ತಾರೋ? God has given you different knowledge and different understandings, different skills. If you are sanctified, if you are clean, meant for the master, you will be a vessel of honor. ನೀವು ಬೇರೆ ಬೇರೆ ರೀತಿಯಾದಂಥ ವ್ಯತ್ಯಾಸವುಳ್ಳಂಥ ಜ್ಞಾನವುಳ್ಳಂಥ ವ್ಯಕ್ತಿಯಾಗಿರಬಹುದು. ಆದರೂ ಸಹ ಅದು ಶುದ್ಧೀಕರಿಸಲ್ಪಟ್ಟಿರುವಂಥ ಸಮಯದಲ್ಲಿ ದೇವರಿಗೆ ಉಪಯುಕ್ತವಾದಂಥ ಪಾತ್ರೆಯಾಗಿ ನೀವು ಇರುವಿರಿ. Hallelujah. Hallelujah. How is it possible, Pastor? Hello, I'm just telling you. You have a broomstick in your house. ಇದು ಹೇಗೆ ಸಾಧ್ಯ ಎಂದು ಕೇಳಬಹುದು. ಆದರೆ ಮನೆಯಲ್ಲಿ ನಾವು ಪೊರಕೆ ಇದೆಯಲ್ಲ, ಯಾವತ್ತಕ್ಕೆ ಯೂಸ್ ಮಾಡ್ತದೆ? ಕ್ಲೀನ್ ಮಾಡೋಕ್ಕೆ ಇಲ್ವಾ? ಆಗ್ತದ ಇಲ್ವಾ ಬ್ರೂಮ್ ಸ್ಟಿಕ್? ಅದರಲ್ಲಿ ಒನ್ ಇಸ್ ಫಾರ್ ಆನರ್, ಅನದರ್ ಒನ್ ಫಾರ್ ಡಿಸಾನರ್. ಒಂದು ಅದು ಗುಡಿಸೋಂಥ ಆ ಒಂದು ಪೊರಕೆ ಗೌರವಾನ್ವಿತವಾಗಿರುತ್ತದೆ, ಇನ್ನೊಂದು ಹೀನವಾಗಿರುತ್ತದೆ. What we use inside our house is different. What we use outside our house is different. ಮನೆ ಒಳಗಡೆ ಗುಡಿಸೋಂಥ ಪೊರಕೆನೇ ಬೇರೆ, ಹೊರಗಡೆ ಗುಡಿಸೋಂಥ ಪೊರಕೆನೇ ಬೇರೆ. Can you bring what you use from outside? Broomstick we are using outside. Can you bring and put it in a bedroom and clean it? ನೀವು ಹೊರಗಡೆ ಉಪಯೋಗ ಮಾಡುವಂಥ ಪೊರಕೆನ ತಗೊಂಡು ಬಂದು ಮನೆ ಒಳಗಡೆ ಮಲಗೋ ಅಂತ ರೂಮಲ್ಲಿ ಅದನ್ನ ಗುಡಿಸೋದಕ್ಕೆ ಸಾಧ್ಯ ಇದೆಯಾ? Let the broomstick used in the toilet, will you take it and come to your bedroom and clean it? To the kitchen top, will you clean it?
ಟಾಯ್ಲೆಟಲ್ಲಿ ಕ್ಲೀನ್ ಮಾಡುವಂಥ ಪೊರ್ಕೆನ ತೊಗೊಂಡು ಬಂದು ಅಡುಗೆ ಮನೆಯಲ್ಲಿ ಆ ಸ್ಲ್ಯಾಬ್ ಎಲ್ಲ ನೀವು ಕ್ಲೀನ್ ಮಾಡೋದಕ್ಕೆ ಆಗುತ್ತದಾ? For a cleaning purpose, to clean kitchen is a different, to clean bedroom is a different, to clean toilets is different, to clean outside is different. They are all are broomstick only, same knowledge. ಎಲ್ಲ ವಿಧವಾದ ಈ ಒಂದು ಪರ್ಕೆನೂ ಎಲ್ಲ ಕಡೆಗಳಲ್ಲಿಯೂ ಒಂದೇ ಉಪಯೋಗ ಮಾಡೋದಿಲ್ಲ. ಅಡುಗೆ ಮನೆಯಲ್ಲಿ ಬೇರೆ, ಟಾಯ್ಲೆಟಲ್ಲಿ ಬೇರೆ, ಹೊರಗಡೆ ಗುಡಿಸುವಂಥ ಪೊರ್ಕೆ ಬೇರೆ, ಮಲಗುವ ಕೋಣೆಯನ್ನು ಅದನ್ನು ಗುಡಿಸುವಂಥ ಆ ಒಂದು ಪೊರ್ಕೆ ಬೇರೆ. ಈ ರೀತಿಯಾಗಿ ಪೊರ್ಕೆನೇ ಆಗಿರ್ಬೋದು, ಆದರೂ ಸಹ ಅದರಲ್ಲೂ ವ್ಯತ್ಯಾಸ ಉಂಟು. ಒಂದೇ ಜ್ಞಾನವಿದ್ದರೂ ಸರಿ, ಅವುಗಳಲ್ಲಿಯೂ ವ್ಯತ್ಯಾಸ ಉಂಟು. Something is of honor, something is of dishonor. ಕೆಲವೊಂದು ಗೌರವಾನ್ವಿತವಾಗಿರುತ್ತದೆ, ಇನ್ನು ಕೆಲವು ಹೀನವಾಗಿರುತ್ತವೆ. What is sanctified is a vessel of honor. What is not sanctified and what is dirty, filled with iniquities of this world, they are dishonor. ಯಾವ್ಯಾವುದು ಶುದ್ಧೀಕರಿಸಲ್ಪಟ್ಟಿದೆಯೋ ಅವು ಗೌರವಾನ್ವಿತವಾದಂಥ ಉತ್ತಮವಾದಂಥ ಪಾತ್ರೆಯಾಗಿರುತ್ತವೆ, ಮತ್ತು ಯಾವ್ಯಾವುದು ಶುದ್ಧೀಕರಿಸಲ್ಪಡದೆ ಇರುತ್ತದೋ ಅವೆಲ್ಲವೂ ಹೀನವಾದಂಥ ಪಾತ್ರೆಯಾಗಿರುತ್ತವೆ. God creates different characters, different knowledge, different skills, and different sizes, different places. Hello? Each one God created for a purpose, but which one is vessel of honor? The vessel of honor is the one which is cleansed, not filled with iniquities of the world, and ready for the master's use. ಇಲ್ಲಿ ಪಾತ್ರೆಗಳು ಎಂದು ಹೇಳಲ್ಪಡುವಾಗ ಆ ಪಾತ್ರೆಗಳೆಲ್ಲ ಬೇರೆ ಬೇರೆ ಆಕಾರದಲ್ಲಿ, ಬೇರೆ ಬೇರೆ ವಸ್ತುಗಳಿಂದ, ಬೇರೆ ಬೇರೆ ಉದ್ದೇಶಕ್ಕಾಗಿ ಮಾಡಲ್ಪಟ್ಟಿರುವಂಥ ಪಾತ್ರೆಗಳಾಗಿರುತ್ತವೆ. ಆದರೆ ಆ ಎಲ್ಲ ಪಾತ್ರೆಗಳು ದೇವರಿಗೆ ಅದು ಪ್ರೀತಿಯುಳ್ಳದಾಗಿ ಆತನಿಗೆ ಉಪಯುಕ್ತವಾಗಿರುತ್ತದಾ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಆದರೆ ಅದಕ್ಕೆ ಉತ್ತರ, ಪ್ರತಿಯೊಂದು ಪಾತ್ರೆಯು ತನ್ನನ್ನು ಶುದ್ಧೀಕರಿಸಿಕೊಂಡಿರುವಂತಹ ಸಮಯದಲ್ಲಿ ಆ ಒಂದು ಪಾತ್ರೆಗಳು ದೇವರಿಗೆ ಉಪಯುಕ್ತವಾಗಿರುವಂತ ಪಾತ್ರೆಯಾಗಿ ಕಂಡು ಬರ್ತವೆ. Hallelujah. 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 Purposely God creates these differences, various material, that is the characters, different skills, knowledge, size, all that. All are meant for God, but some of them find their way to God, some of them go to dishonor. That is honor and dishonor. That they are getting divided now. ಪ್ರತಿಯೊಂದು ಪಾತ್ರೆಯು ಆತನಿಂದ ಸೃಷ್ಟಿ ಮಾಡಲ್ಪಟ್ಟು ಅವು ಬೇರೆ ಬೇರೆ ರೀತಿಯಾಗಿ ಕಂಡು ಬರ್ತವೆ. ಅವರ ಜ್ಞಾನದಲ್ಲಿ, ಆಕಾರದಲ್ಲಿ, ವಸ್ತು ಮಾಡಲ್ಪಟ್ಟಿರುವಂಥ ವಸ್ತುಗಳಲ್ಲಿ ಎಲ್ಲವೂ ವ್ಯತ್ಯಾಸವುಳ್ಳದಾಗಿರುತ್ತದೆ. ಆದರೆ ಕೆಲವು ದೇವರಿಗೆ ಉಪಯುಕ್ತವಾಗಿರುವಂಥ ಪಾತ್ರೆಯಾಗಿರುತ್ತವೆ, ಇನ್ನು ಕೆಲವು ಅದು ಹೀನವಾದಂಥ ಪಾತ್ರೆಯಾಗಿರುತ್ತವೆ. In 1 Corinthians chapter 3 verse 13 to 15 very clearly says, 1 ಕೊರಿಂಥದವರಿಗೆ ಪತ್ರಿಕೆ 3ನೇ ಅಧ್ಯಾಯ 13ರಿಂದ 15ನೇ ವಾಕ್ಯದವರೆಗೂ ಹೇಳಲ್ಪಟ್ಟಿದೆ. Every man's work shall be made manifest, for the day shall declare it, because it shall be revealed by fire, and the fire shall try every man's work of what sort it is. If a man's work abide which he hath built thereupon, he shall receive the reward. If any man's work shall be burned, he shall suffer loss, but he himself shall be saved. Yet, so as by the fire, we must ensure our lives are lived as vessels of honor rather than dishonor. ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂಥದೋ ಆ ಬೆಂಕಿ ಶೋಧಿಸುವುದು.
ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು, ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು. So there is a test for everything, my dear friend. Whether you are clean or you are not clean, you are whether the vessel of honor or not a vessel of honor. When God tests you, whatever work you have done, you can say, I am fit for God's work. I am a great saint. I am a holy person. Hello, my dear. Whatever we say, God will test. And that day, everything will be revealed. ಪ್ರತಿಯೊಬ್ಬರು ನಾನು ದೇವರ ಕೆಲಸವನ್ನು ಮಾಡುವಂಥವನು, ನಾನು ದೇವರಿಗೆ ಉಪಯುಕ್ತನು ಎಂಬುದಾಗಿ ಹೇಳಿಕೊಳ್ತಾ ಇರಬಹುದು. ಆದರೆ ದೇವರ ವಾಕ್ಯದಲ್ಲಿ ಹೇಳುವಂಥ ಪ್ರಕಾರವಾಗಿ ಆತನು ಬರುವಂಥ ದಿನದಲ್ಲಿ ಎಲ್ಲವೂ ಪುಟಕ್ಕೆ ಹಾಕಿದ ಚಿನ್ನದ ರೀತಿಯಲ್ಲಿ ಅವೆಲ್ಲವೂ ಸಹ ಪರಿಶೋಧಿಸಲ್ಪಡುತ್ತದೆ ಎಂಬುದಾಗಿ ಹೇಳಲ್ಪಟ್ಟಿದೆ. We must understand God has put His glory in us. ದೇವರು ತನ್ನ ಮಹಿಮೆಯನ್ನು ನಮ್ಮಲ್ಲಿ ಹಾಕಿದ್ದಾನೆ. That's what Bible says. That Matthew chapter 2:21 says, if a man therefore purge himself from this, he shall be a vessel unto honor, sanctified and meet for the master's use, and prepared unto every good work. ಇಲ್ಲಿ 2 ತಿಮೋಥೆಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠನಾಗಿಯೂ ಯಜಮಾನನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. Hallelujah. ಹಲ್ಲೆಲೂಯಾ. So we have to sanctify and be ready for the master's use. ನಾವು ನಮ್ಮನ್ನು ಶುದ್ಧ ಮಾಡಿಕೊಂಡು ದೇವರ ಕೆಲಸಕ್ಕೆ ಉಪಯುಕ್ತವಾಗಿರುವಂತೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳಬೇಕು. Why? What is that God wants in us? ನಮ್ಮಲ್ಲಿ ದೇವರು ಯಾವುದನ್ನು ನಿರೀಕ್ಷಿಸುತ್ತಾನೆ? Jeremiah chapter 18 verse 4 says, the vessel that he made of clay was marred in the hand of potter, so he made it again into another vessel, which seemed good to the potter to make. God was making a pot, vessels, but when he was doing it, Bible very clear says it marred in his hand. In his own hand it got destroyed. In his own hand it went wrong. ಯೆರೆಮೀಯನ ಪ್ರವಾದನ ಗ್ರಂಥ 18ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆ ಕುಂಬಾರನು ಜೇಡಿಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿಚೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಮಾಡುತ್ತಿದ್ದಂತ ಪಾತ್ರೆಯು ತನ್ನ ಕೈಯಲ್ಲಿಯೇ ಅದು ಕೆಟ್ಟು ಹೋಗಲು ಆತನು ಅದನ್ನು ಪುನಃ ತನಗೆ ಸರಿತೋಚಿದಂತ ರೀತಿಯಲ್ಲಿ ಆ ಪಾತ್ರೆಯನ್ನು ನಿರ್ಮಿಸುತ್ತಾನೆ. Some people always complained, see my life is like this, suddenly this happened, that is happened. Hello, the potter is making the vessel again. ಕೆಲವರು ಹೇಳುತ್ತಾರೆ, ನನ್ನ ಜೀವಿತದಲ್ಲಿ ತಟ್ಟನೆ ಈ ಕಾರ್ಯಗಳೆಲ್ಲ ನೆರವೇರಿತು ಎಂಬುದಾಗೆಲ್ಲ ಹೇಳುತ್ತಾರೆ. ಆದರೆ ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು, ಆ ಕುಂಬಾರನು ಪಾತ್ರೆಯನ್ನು ನಿರ್ಮಿಸುತ್ತಾ ಇದ್ದಾನೆ. Why? ಯಾಕೆ? The vessel got marred in the hands while he was making. He wants to make the vessel for his use. The master is making a beautiful vessel, but he did not obey the master. It marred in the hands of the master itself. So what the potter made is he again squeezed the clay, removed all the bricks and the thorns inside, removed it, and again he was making another vessel for his use.
ಇಲ್ಲಿ ಕುಮಾರನು ಪಾತ್ರೆಯನ್ನು ಮಾಡುತ್ತಿರುವಂತಹ ಸಮಯದಲ್ಲಿ ಆ ಒಂದು ಪಾತ್ರೆಯು ಆತನ ಕೈಯಲ್ಲಿಯೇ ಕೆಟ್ಟು ಹೋಗುತ್ತದೆ. ಆ ಒಂದು ಸಮಯದಲ್ಲಿ ಆತನು ಆ ಒಂದು ಪಾತ್ರೆಯನ್ನು ಮತ್ತೆ ಒಡೆದು ಅದರಲ್ಲಿ ಇರುವಂತ ಮಣ್ಣು ಮುಳ್ಳು ಯಾವುದೇ ಇದ್ದರೂ ಎಲ್ಲ ಕಲ್ಮಶಗಳನ್ನು ತೆಗೆದು ಹಾಕಿ ಮತ್ತೆ ಒಳ್ಳೆಯ ಪಾತ್ರೆಯನ್ನಾಗಿ ತನಗೆ ಉಪಯುಕ್ತವಾಗಿರುವಂತ ಪಾತ್ರೆಯನ್ನಾಗಿ ಆತನು ಮಾಡುತ್ತಾನೆ. Hallelujah. 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 How we are getting spoiled, how the vessel got spoiled. ಆ ಒಂದು ಪಾತ್ರೆಯು ಹೇಗೆ ಕೆಟ್ಟು ಹೋಯಿತು? Let's read same 2 Timothy chapter 2 verse 23. Let's read. ಎರಡನೆಯ ತಿಮೋಥೆಯವರಿಗೆ ಬರೆದ ಪತ್ರಿಕೆ 2:23ನೇ ವಾಕ್ಯವನ್ನು ಓದೋಣ. ಮೂಢರ ಬುದ್ಧಿ ಇಲ್ಲದ ವಿಚಾರಗಳು ಜಗಳಗಳಿಗೆ ಕಾರಣವಾಗಿವೆ ಎಂದು ತಿಳಿದು ಅವುಗಳ ಗೊಡವೆಗೆ ಹೋಗಬೇಡ. Always people try to fight with others, quarrel with others. ಯಾವಾಗಲೂ ಜನರು ಬೇರೆಯವರೊಂದಿಗೆ ಜಗಳವಾಡಬೇಕು ಎಂಬುದಾಗಿ ಕಾಯುತ್ತಾ ಇರ್ತಾರೆ. They don't want purity in their heart, but they want vengeance. They want murderous attitude. They want to do something wrong to the other people. Hello, God wants you to be pure-hearted. ಅವರು ಮನಸ್ಸಿನಲ್ಲಿ ಯಾವಾಗಲೂ ಹಗೆತನ ದ್ವೇಷವನ್ನು ಇಟ್ಟುಕೊಂಡಿರುತ್ತಾರೆ. ಮನಸ್ಸು ಯಾವಾಗಲೂ ಶುದ್ಧವಾಗಿರುವುದಕ್ಕೆ ಅವರು ಬಯಸುವುದಿಲ್ಲ. Same chapter 2:22, Timothy says, follow righteousness, faith, charity, peace. ಇಲ್ಲಿ ಅದೇ ಅಧ್ಯಾಯದ 22ನೇ ವಾಕ್ಯದಲ್ಲಿ ತಿಮೋಥೆಯನ್ನು ಹೇಳುವಂತ ಮಾತು, ನೀವು ನೀತಿ, ವಿಶ್ವಾಸ, ಪ್ರೀತಿ, ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿರ್ರಿ ಎಂಬುದಾಗಿ ಹೇಳ್ತಾನೆ. Hallelujah. Hallelujah. The vessel, if it doesn't have the purity, my dear friend, if it doesn't have the cleanliness that God wants it, if you are not sanctified, he cannot use it. ಆ ಒಂದು ಪಾತ್ರೆಯು ಉಪಯೋಗಕ್ಕೆ ಬರುವಂತ ರೀತಿಯಲ್ಲಿ ಶುದ್ಧವಾಗಿ ಇರದೆ ಹೋದರೆ ಅದನ್ನು ಉಪಯೋಗಕ್ಕೆ ತರುವುದಕ್ಕೆ ಸಾಧ್ಯವಿಲ್ಲ. We try to mar our life with the foolish questions, the foolish attitudes. We don't follow righteousness. We don't have faith in God. We don't give charity. And our heart is not pure. Bible says when God saw everyone is evil, the heart is filled with evil. ಅಲ್ಲಿ ನಮ್ಮ ಹೃದಯದಲ್ಲಿ ನಾವು ದೇವರಲ್ಲಿ ನೀತಿಯುಳ್ಳಂಥವರಾಗಿ ವಿಶ್ವಾಸ, ಪ್ರೀತಿ, ಸಮಾಧಾನ, ಶುದ್ಧ ಹೃದಯವುಳ್ಳಂಥ ವ್ಯಕ್ತಿಗಳಾಗಿ ನಾವು ಇರೋದಿಲ್ಲ. ಎಲ್ಲಿ ನೋಡಿದರೂ ಹಗೆತನ, ದ್ವೇಷ ಎನ್ನುವಂಥದ್ದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ತುಂಬಿಕೊಂಡಿವೆ. Why Sodom Gomorrah was destroyed? ಯಾಕೆ ಸೊದೋಮ್ ಗೊಮೋರ ಪಟ್ಟಣವು ಅಲ್ಲಿ ನಶಿಸಲ್ಪಟ್ಟಿತು? Why the Noah's period the world was destroyed? ಯಾಕೆ ನೋಹನ ಕಾಲದಲ್ಲಿ ಇಡೀ ಪ್ರಪಂಚವೇ ನಶಿಸಲ್ಪಟ್ಟಿತು? Their heart was filled with evil things that were not sanctified and was not made ready for the master's use, but are filled with the filthiness of this world. ಅವರ ಹೃದಯಗಳು ಈ ಲೋಕದ ಎಲ್ಲಾ ಕೆಟ್ಟ ಕಾರ್ಯಗಳಿಂದ ತುಂಬಲ್ಪಟ್ಟಿದ್ದು ದೇವರ ಕಾರ್ಯಕ್ಕೆ ಉಪಯುಕ್ತವಾಗಿರುವಂತ ಪಾತ್ರೆಗಳಾಗಿ ಅವು ಶುದ್ಧೀಕರಿಸಲ್ಪಟ್ಟಿರಲಿಲ್ಲ. Many people, they come to me for a prayer. That time say, I want to serve the Lord. I want to do some ministerial work. Yes, very good. Your intentions are good. I am not denying it. ಕೆಲವರು ಬಂದು ಪ್ರಾರ್ಥಿಸಿಕೊಳ್ಳುವಂಥ ಸಮಯದಲ್ಲಿ ನಾನು ದೇವರ ಸೇವೆಯನ್ನು ಮಾಡಲು ಬಯಸುತ್ತೇನೆ, ದೇವರ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಇದ್ದೇನೆ ಎಂಬುದಾಗಿ ಹೇಳುತ್ತಾರೆ. ಆ ರೀತಿಯಾದಂಥ ಆಲೋಚನೆಗಳೆಲ್ಲವೂ ಒಳ್ಳೆಯದೇ. God wants to use you. ದೇವರು ನಿಮ್ಮನ್ನು ಉಪಯೋಗಿಸಬೇಕೆಂಬುದಾಗಿ ಬಯಸುತ್ತಾನೆ. Each one God wants to use. You have a different knowledge, different characters, different sizes, different potentials. God wants to use everyone. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯಾದಂಥ ಜ್ಞಾನವು,
ಬೇರೆ ಬೇರೆ ರೀತಿಯಾದಂಥ ಆಕಾರವು, ನಿಮಗೆ ಬೇರೆ ಬೇರೆ ರೀತಿಯಾದಂಥ ಹಂಬಲವು ಎಲ್ಲವೂ ಉಂಟು. ಎಲ್ಲರನ್ನೂ ದೇವರು ಉಪಯೋಗಿಸಲು ಬಯಸುತ್ತಾನೆ. God chosen Saint Paul. ದೇವರು ಸಂತ ಪೌಲನನ್ನು ಆರಿಸಿಕೊಂಡನು. And he said in Acts chapter 9:15, which says, God said, but the Lord said unto him, go, for he is a chosen vessel. ಇಲ್ಲಿ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲ್ಯರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. Hallelujah. Hallelujah. See, God very clearly says the prophet was not willing to go. That man of God was saying, God, this man is a killer, is a murderer, and he came into this land to murder all the Christians people, the followers. How can I go? And God says, no, I have chosen him. And he was sanctified by me. He is meant for a purpose. I want to send him to the Gentiles to make people to come to me. He is a chosen vessel. You see this? God chooses people. When he chooses, my dear, they are sanctified. ಪ್ರೀತಿಯುಳ್ಳ ದೇವಜನರೇ, ಈ ಒಂದು ವಾಕ್ಯಗಳನ್ನು ಓದಿ ನೋಡುವಂಥ ಸಮಯದಲ್ಲಿ ದೇವರ ವ್ಯಕ್ತಿಯಾಗಿರುವಂಥವನು ದೇವರಿಗೆ ಹೇಳುವಂಥ ಮಾತು, ದೇವರೇ ನೀನು ಈ ವ್ಯಕ್ತಿಯ ಬಳಿಗೆ ಹೋಗಬೇಕು ಎಂದು ಹೇಳುತ್ತಾ ಇದ್ದೀಯಲ್ಲ, ಈತನು ಎಲ್ಲ ಕ್ರೈಸ್ತರನ್ನು ಹಿಂಸಿಸಿ, ಯಹೂದ್ಯರನ್ನು ಹಿಂಸಿಸಿ ಅವರಿಗೆ ಅನೇಕ ಕಷ್ಟಗಳನ್ನು ಕೊಡುವಂಥ ವ್ಯಕ್ತಿ, ಇವನ ಬಳಿಗೆ ಹೋಗಬೇಕು ಎಂದು ಹೇಳುತ್ತೀಯಲ್ಲ ಎಂದು ಹೇಳುವಂಥ ಸಮಯದಲ್ಲಿ ದೇವರು ಹೇಳುವಂಥ ಮಾತು, ನೀನು ಆತನ ಬಳಿಗೆ ಹೋಗು, ಯಾಕೆಂದರೆ ನಾನು ಅವನನ್ನು ಆರಿಸಿಕೊಂಡಿದ್ದೇನೆ. ದೇವರು ಆರಿಸಿಕೊಳ್ಳುವಂಥ ಸಮಯದಲ್ಲಿ ಆತನು ಅವರನ್ನು ಶುದ್ಧೀಕರಿಸುವಂಥವನಾಗಿದ್ದಾನೆ. ದೇವರು ಆರಿಸಿಕೊಂಡಂಥ ಸಾಧನವಾಗಿ ಪೌಲನು ಕಂಡು ಬಂದಂಥ ಸಮಯದಲ್ಲಿ ಆತನನ್ನು ದೇವರು ಶುದ್ಧೀಕರಿಸಿ ತನ್ನ ಕೆಲಸಕ್ಕೆ ಉಪಯೋಗಿಸುವಂಥವನಾಗಿದ್ದಾನೆ. When he heard the Lord's voice, Paul surrendered himself. He said, Lord, what I should do. ಆತನು ದೇವರ ಶಬ್ದವನ್ನು ಕೇಳಿದಂಥ ಸಮಯದಲ್ಲಿ ಆತನಿಗೆ ಅಡ್ಡ ಬಿದ್ದು, ದೇವರೇ ನಾನು ಏನು ಮಾಡಬೇಕೆಂಬುದಾಗಿ ಹೇಳು ಎಂಬುದಾಗಿ From ಕೇಳುತ್ತಾನೆ. that day his life was changed from a vessel of dishonor to the vessel of honor. ಆ ಒಂದು ದಿನದಿಂದ ಆತನ ಜೀವನವೇ ಬದಲಾಗಿ ಆತನ ಆ ಒಂದು ಹೀನವಾದಂಥ ಪಾತ್ರೆಯಾಗಿದ್ದಂಥವನು ಈಗ ಗೌರವಾನ್ವಿತವಾದಂಥ ಉತ್ತಮವಾದಂಥ ಪಾತ್ರೆಯಾಗಿ ಕಂಡು ಬರ್ತಾನೆ. God called Moses. ದೇವರು ಮೋಶೆಯನ್ನು ಕರೆದನು. I tell you, each one has got a different potential. There are different skilled people. And Paul was a great orator, great writer. He was a man of a knowledge. He knew all the Vedas. He knew the complete Bible, everything. He was a man of knowledge. God called him. ದೇವರು ಕರೆಯುವಂತಹ ಸಮಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ರೀತಿಯಾದಂಥ ಜ್ಞಾನಗಳುಂಟು, ಬೇರೆ ಬೇರೆ ರೀತಿಯಾದಂಥ ಅರಿವು ತಿಳುವಳಿಕೆಗಳು ಉಂಟು. ಪೌಲನನ್ನು ಕರೆದಂಥ ಸಮಯದಲ್ಲಿ ಆತನು ಒಳ್ಳೆಯ ವಾಕ್ಚಾತುರ್ಯವನ್ನು ಉಳ್ಳಂಥವನು ಮತ್ತು ಬರವಣಿಗೆಗಾರನು ಆಗಿದ್ದನು. ಆತನು ಒಳ್ಳೆಯ ಜ್ಞಾನವನ್ನು ಪಡೆದುಕೊಂಡಂಥ ವಿದ್ಯಾವಂತನಾದಂಥ ವ್ಯಕ್ತಿಯಾಗಿದ್ದನು. ಆತನನ್ನು ಸಹ ದೇವರು ಕರೆದು ಅವನನ್ನು ಶುದ್ಧೀಕರಿಸಿ ತನ್ನ ಕೆಲಸಕ್ಕಾಗಿ ಉಪಯೋಗಿಸುತ್ತಾನೆ. All for a different purpose. ಪ್ರತಿಯೊಬ್ಬರನ್ನು ಬೇರೆ ಬೇರೆ ಕಾರ್ಯಗಳಿಗಾಗಿ ಉಪಯೋಗಿಸುತ್ತಾನೆ. God called Moses to lead the people out of Egypt. ಇಲ್ಲಿ ಮೋಶೆಯನ್ನು ದೇವರು ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಹೊರಗೆ ನಡೆಸುವುದಕ್ಕಾಗಿ ಕರೆದನು. Because God knows his leadership quality. ಯಾಕೆಂದರೆ ದೇವರಿಗೆ ಆತನಿಗೆ ಇದ್ದಂಥ ಆ ಒಂದು ನಾಯಕತ್ವದ ಗುಣವು ಗೊತ್ತಿತ್ತು. He was trained in Egypt, in King's palace. ಆತನು ಐಗುಪ್ತ ದೇಶದ ಅರಮನೆಯಲ್ಲಿ ಎಲ್ಲಾ ರೀತಿಯಾದಂಥ ಅಭ್ಯಾಸಗಳನ್ನು ಮಾಡಿಕೊಂಡಂಥ ವ್ಯಕ್ತಿ. The day God called him, the vessel of dishonor became vessel of honor, because
The gods, when Moses was meeting God in the burning bush, God said, remove your chapel. All the dirty things remove from your life. ಇಲ್ಲಿ ಮೋಶೆಯನ್ನು ಕರೆದಂತ ಸಮಯದಲ್ಲಿ ಆ ಒಂದು ವ್ಯಕ್ತಿಯು ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂತ ಸಮಯದಲ್ಲಿ ಆತನು ಶುದ್ಧೀಕರಿಸಲ್ಪಟ್ಟು ದೇವರಿಗೆ ಉಪಯುಕ್ತವಾದಂಥ ವ್ಯಕ್ತಿಯಾಗುತ್ತಾನೆ. ಆತನ ಜೀವಿತದಲ್ಲಿ ಮೊದಲು ಕಂಡುಬಂದಂಥ ಎಲ್ಲ ರೀತಿಯಾದಂಥ ಕೆಟ್ಟ ಕಾರ್ಯಗಳು ಆತನಿಂದ ದೂರವಾಗುವಂತೆ ದೇವರನ್ನು ಆತನು ಉರಿಯುವ ಮುಳ್ಳಿನ ಪೊದೆಯಲ್ಲಿ ಭೇಟಿ ಮಾಡಿದಂಥ ಸಮಯದಲ್ಲಿ ದೇವರು ಹೇಳುವಂತ ಮಾತು, ನಿನ್ನ ಕಾಲಿನಲ್ಲಿರುವಂತ ಆ ಒಂದು ಚಪ್ಪಲಿಗಳನ್ನು ತೆಗೆದು ಹಾಕು. ಹಾಗಾದರೆ ಆತನ ಜೀವಿತದಲ್ಲಿ ಇದ್ದಂಥ ಎಲ್ಲ ಕೆಟ್ಟ ಕಾರ್ಯಗಳು, ಎಲ್ಲ ಕೆಟ್ಟ ಕೆಲಸಗಳು ನಿನ್ನಿಂದ ದೂರವಾಗಲಿ ಎಂಬುದಾಗಿ ಆತನು ಹೇಳ್ತಾನೆ. He surrendered himself to God. ಆತನು ತನ್ನನ್ನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡುತ್ತಾನೆ. God used his leadership quality as a vessel of honor for his purpose. ಆತನಲ್ಲಿ ಇರುವಂತ ನಾಯಕತ್ವದ ಗುಣವನ್ನು ದೇವರು ತನ್ನ ಉದ್ದೇಶವನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ, ತನ್ನ ಕೆಲಸಕ್ಕಾಗಿ ಉಪಯೋಗಿಸುತ್ತಾನೆ. When Moses wanted to build that tent for God for worshiping, ಅಲ್ಲಿ ಮೋಶೆಯು ದೇವರನ್ನು ಆರಾಧಿಸುವುದಕ್ಕಾಗಿ ಒಂದು ಗುಡಾರವನ್ನು ಕಟ್ಟಬೇಕೆಂಬುದಾಗಿರುವಾಗ, did God ask Moses, okay, go and build this tent? ದೇವರು ಮೋಶೆಯನ್ನು ನೋಡಿ, ಹೋಗು ನೀನು ಈ ಗುಡಾರವನ್ನು ಕಟ್ಟು ಎಂದು ಹೇಳಿದನಾ? No. ಇಲ್ಲ. Because Moses was meant for different purpose. ಯಾಕೆಂದರೆ ಮೋಶೆಯು ಬೇರೆ ರೀತಿಯಾದಂಥ ಉದ್ದೇಶಕ್ಕಾಗಿ ನೇಮಿಸಲ್ಪಟ್ಟಂತ ವ್ಯಕ್ತಿ. But for building, he required different knowledge. ಆದರೆ ಗುಡಾರವನ್ನು ಕಟ್ಟುವುದಕ್ಕೆ ಬೇಕಾಗಿರುವಂತ ಜ್ಞಾನವು ಬೇರೆ ರೀತಿಯಾದಂಥದ್ದು. We require furniture, we have our ornaments, we have so many screens, this all structures, all that requires a different skill. Moses was not having, he was only a leader. He didn't have any knowledge of all this making vessels. He didn't have any knowledge of making vessels or screens or furnitures, all these things different. So God wants a person who's having the knowledge in making the bronze vessel, brass vessel, furnitures, all these things, someone else. ಇಲ್ಲಿ ದೇವರ ಗುಡಾರವನ್ನು ಕಟ್ಟುವುದಕ್ಕೆ ಸಾಧಾರಣವಾದಂಥ ಕೆಲಸವಲ್ಲ, ಅದಕ್ಕೆ ಬೇಕಾಗಿರುವಂಥ ಜ್ಞಾನವು ಬೇರೆ. ಅದರಲ್ಲಿ ಇರುವಂಥ ಪಾತ್ರೆಗಳು, ಬೇಕಾಗಿರುವಂಥ ಕಟ್ಟಿಗೆಯ ಕೆಲಸಗಳು ಮತ್ತು ಕೈ ಕೆಲಸಗಳು, ಬೇರೆ ಬೇರೆ ರೀತಿಯಾದಂಥ ಕೆಲಸಗಳನ್ನು ಮಾಡುವುದಕ್ಕೆ ಬೇಕಾದಂಥ ಜ್ಞಾನವು ಮೋಶೆಗೆ ಇಲ್ಲ. ಮೋಶೆಯನ್ನು ಕರೆದದ್ದು ಅವನಿಗೆ ನಾಯಕತ್ವದ ಗುಣವು ಇರುತ್ತದೆ. ಅವನು ಜನರನ್ನು ನಡೆಸುತ್ತಾನೆ ಎಂಬುದಾಗಿ, ಆತನು ಜನರನ್ನು ನಡೆಸುವಂಥ ವ್ಯಕ್ತಿಯಾಗಿದ್ದಾನೆ ಹೊರತು ಈ ಗುಡಾರವನ್ನು ಕಟ್ಟುವುದಕ್ಕೆ ಬೇಕಾಗಿರುವಂಥ ಜ್ಞಾನವು ಆತನಲ್ಲಿ ಇರಲಿಲ್ಲ. Sometimes people think, oh, God has called me, I have all the knowledge in all the area. Hello, God called you for a specific purpose, not all the purposes. There are different purpose, different job. Each one God calls for different purpose. God said to Moses, you do one thing, call Bezalel. He is a man whom on him I bestowed the knowledge how to make the vessels, out of iron, out of bronze, out of silver, all these things I already given him the knowledge. He knows how to do workmanship, the skill I have bestowed upon him. So call that person and he will do the work of making the tent. ಇಲ್ಲಿ ಮೋಶೆಯು ದೇವರ ಗುಡಾರವನ್ನು ಕಟ್ಟಬೇಕೆಂಬುದಾಗಿ ಬಯಸಿದರೂ ಸಹ ಆತನಿಗೆ ಆ ಒಂದು ಜ್ಞಾನವು ಇಲ್ಲದೆ ಇರುವಂಥ ಕಾರಣದಿಂದ ದೇವರು ಇನ್ನೊಬ್ಬ ವ್ಯಕ್ತಿಯನ್ನು ನೇಮಿಸಿ ಅವನಿಗೆ ಆ ಒಂದು ಗುಡಾರವನ್ನು ಕಟ್ಟುವುದಕ್ಕೆ ಬೇಕಾದಂಥ ಜ್ಞಾನ ಉಂಟು ಎಂಬುದಾಗಿ ಹೇಳಿ ಅವನಿಗೆ ಆ ಕೆಲಸವನ್ನು ಒಪ್ಪಿಸುತ್ತಾನೆ. ನಮ್ಮಲ್ಲಿಯೂ ಸಹ ಅನೇಕರು, ದೇವರು ನನ್ನನ್ನು ಕರೆದಿದ್ದಾನೆ, ನಾನು ಎಲ್ಲ ಕೆಲಸಗಳನ್ನು ಮಾಡುತ್ತೇನೆ ಎಂಬುದಾಗಿ ಅಲ್ಲ, ನಿನ್ನನ್ನು
ಪ್ರತ್ಯೇಕವಾದಂಥ ಉದ್ದೇಶಕ್ಕಾಗಿ ದೇವರು ಕರೆದಿದ್ದಾನೆ. ಆ ಒಂದು ಉದ್ದೇಶವನ್ನು ನೆರವೇರಿಸುವಂಥದ್ದು ನಿನ್ನ ಕರ್ತವ್ಯವಾಗಿದೆ. Hallelujah. ಹಲ್ಲೆಲೂಯಾ. You may be of a different skill. You may be of a different knowledge. You may be of a different character. You may be of a different personality. Hello, my dear friend. You have to decide where you want to be. You want to be a vessel of honor or a vessel of dishonor. ನೀವು ಬೇರೆ ಬೇರೆ ರೀತಿಯಾದಂಥ ವಸ್ತುವಾಗಿರಬಹುದು, ಪಾತ್ರೆಗಳು ಬೇರೆ ವಸ್ತುವಿನಿಂದ ಬೇರೆ ಆಕಾರದಲ್ಲಿ ಬೇರೆ ಬೇರೆ ರೀತಿಯಾಗಿ ಮಾಡಲ್ಪಟ್ಟಿರ್ಬೋದು. ಆದರೂ ಸಹ ನೀವು ದೇವರಿಗೆ ಗೌರವಾನ್ವಿತವಾದಂಥ ಉತ್ತಮವಾದಂಥ ಪಾತ್ರೆಯಾಗಿರಬೇಕೆಂಬುದಾಗಿ ಬಯಸುತ್ತೀರೋ, ಇಲ್ಲವೇ ಹೀನವಾದಂಥ ಪಾತ್ರೆಯಾಗಿರುವಿರೋ, ಅದನ್ನು ನೀವೇ ತೀರ್ಮಾನ ಮಾಡಿಕೊಳ್ಳಬೇಕು. Why God wants a vessel of honor? ಯಾಕೆ ದೇವರು ಗೌರವಾನ್ವಿತವಾದಂಥ ಪಾತ್ರೆಗಳು ಬೇಕೆಂಬುದಾಗಿ ಹೇಳ್ತಾನೆ? 2 Corinthians chapter 4 verse 7 you read. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದೋಣ. But we have this treasure in the earthen vessel, that the excellency of the power may be of a God and not of us. And Paul says, we have the treasure in our pot. The power of a God, the dwelling of a God in this vessel. God wants to dwell in that vessel. ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು. ಅಂದರೆ ಈ ಮಣ್ಣಿನ ಪಾತ್ರೆಯಲ್ಲಿ ದೇವರ ನಿಕ್ಷೇಪ ನಿಧಿಯು ನಮ್ಮೊಳಗೆ ಕಂಡು ಬರ್ತದೆ. Hallelujah. ಹಲ್ಲೆಲೂಯಾ. The vessel of honor is going to hold God in that vessel, the power of a God, the glory of the God, and He is going to abide in that place. ಆ ಒಂದು ಪಾತ್ರೆಯಲ್ಲಿ ದೇವರ ಬಲವು ಮಹಿಮೆಯು ಸುರಿಸಲ್ಪಟ್ಟು ಆತನು ಆ ಒಂದು ಪಾತ್ರೆಯಲ್ಲಿ ವಾಸ ಮಾಡುವಂತವನಾಗಿರುತ್ತಾನೆ. That is why it is called the vessel of honor. ಆದ್ದರಿಂದಲೇ ಅದನ್ನು ಗೌರವಿಸಲ್ಪಡುವಂತ ಪಾತ್ರೆ ಎಂಬುದಾಗಿ ಕರೆಯಲ್ಪಡುತ್ತದೆ. That is why it has to be sanctified, cleansed, not filled with filthiness of this world. ಆದ್ದರಿಂದಲೇ ಆ ಒಂದು ಪಾತ್ರೆಯು ಅದು ಶುದ್ಧೀಕರಿಸಲ್ಪಟ್ಟಿರಬೇಕು. ಅದರಲ್ಲಿ ಈ ಲೋಕದ ಪ್ರಾಪಂಚಿಕ ರೀತಿಯಾದಂಥ ಪಾಪಗಳು ತುಂಬಿರಬಾರದು. That's why Timothy, you follow righteousness, faith, charity, peace with them. ಆದ್ದರಿಂದಲೇ ಇಲ್ಲಿ ಹೇಳಲ್ಪಟ್ಟಿದೆ, ತಿಮೋಥೆಯನೇ, ನೀನು ನೀತಿ, ಪ್ರೀತಿ, ಸಮಾಧಾನವನ್ನು ಹಿಂಬಾಲಿಸು ಎಂಬುದಾಗಿ. Don't get entangled with the worldly strifes and fightings and all the filthiness and fill your vessel with all this filthiness, because I am staying in that vessel, God says. ನೀವು ಈ ಲೋಕದಲ್ಲಿ ಕಂಡುಬರುವಂತಹ ಹಗೆತನ, ದ್ವೇಷಗಳಿಂದ ನಿಮ್ಮ ಹೃದಯಗಳನ್ನು ತುಂಬಿಸಿಕೊಳ್ಳದೆ ಮೂಢರ ರೀತಿಯಲ್ಲಿ ಬುದ್ಧಿ ಇಲ್ಲದಂಥವರ ರೀತಿಯಲ್ಲಿ ಬುದ್ಧಿ ಇಲ್ಲದ ವಿಚಾರಗಳಿಗೆ ಜಗಳಗಳನ್ನು ಮಾಡಿಕೊಳ್ಳುತ್ತಾ ಇರದೆ ಅದನ್ನು ಶುದ್ಧೀಕರಿಸಿಕೊಂಡು ಆ ಒಂದು ಪಾತ್ರೆಯಲ್ಲಿ ನೀವು ದೇವರಿಗೆಂದು ಸಿದ್ಧಪಡಿಸಿರುವಂಥ ಸಮಯದಲ್ಲಿ ಅದರಲ್ಲಿ ದೇವರು ವಾಸ ಮಾಡುವಂತವನಾಗಿರುತ್ತಾನೆ. Hallelujah. Hallelujah. Decide yourself, my dear friend. You may be a different character person, different knowledgeable person, different skill person, different language person, different national persons. The variety is different. You are not same as other person, but you can be a vessel of honor to God. ನೀವು ಬೇರೆ ಬೇರೆ ರೀತಿಯಾದಂಥ ವ್ಯಕ್ತಿಗಳಾಗಿರಬಹುದು, ಬೇರೆ ಆಕಾರದವರು, ಬೇರೆ ವಸ್ತುಗಳಿಂದ ತಯಾರಿಸಲ್ಪಟ್ಟಂಥವರು, ಬೇರೆ ರೀತಿಯಾದಂಥ ವ್ಯಕ್ತಿಗಳು, ಜ್ಞಾನವು ಬೇರೆ ರೀತಿಯಾಗಿರಬಹುದು, ನಡವಳಿಕೆ, ವ್ಯಕ್ತಿತ್ವವು ಬೇರೆ ರೀತಿಯಾಗಿರಬಹುದು. ಆದರೂ ಸಹ ದೇವರಿಗೆಂದು ನೀವು ಆರಿಸಲ್ಪಟ್ಟಂಥ ಪಾತ್ರೆಗಳಾಗಿದ್ದೀರಿ. Be separated, sanctified, and be ready for the
Master's use. ನೀವು ನಿಮ್ಮನ್ನು ಶುದ್ಧೀಕರಿಸಿಕೊಂಡು ನಿಮ್ಮನ್ನು ದೇವರು ಆರಿಸಿಕೊಂಡಿರುವುದರಿಂದ ನಿಮ್ಮನ್ನು ಬೇರೆಯವರಿಂದ ಪ್ರತ್ಯೇಕಿಸಿಕೊಂಡು ದೇವರ ಆ ಒಂದು ಕೆಲಸಕ್ಕಾಗಿ ಉಪಯುಕ್ತವಾಗಿರುವಂಥ ಪಾತ್ರೆಯಾಗಿ ಸಿದ್ಧ ಮಾಡಿಕೊಳ್ಳಿರಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let's close in prayer. ನಾವು ಪ್ರಾರ್ಥನೆಯಲ್ಲಿ ಮುಗಿಸೋಣ. Heavenly Father, we praise and worship you, Lord, for the wonderful time that we meditate upon this word, a vessel of honor. Yes, Lord, you called us for a different purpose, and Lord, though we are different in our nature, characters, attitude, our skill, our knowledge, Lord, they are different. We are unique by nature. We are not same as other person. But Lord, even to me, Lord, you are extending your invitation. Be a vessel of honor. Lord, we know when you choose us, we have to be unique person, a vessel of honor where God dwells. Lord, you chose St. Paul, you chose Moses, you chose Joseph. All these people, if we see the Lord, they are sanctified themselves and they were ready for the use of the Master. Help us, Lord, to understand where we are stuck, where we are, Lord, dirtying ourselves, filling our heart with all the filth of this world, evil of this world, how our thinking, whether the very thoughts are evil. Heavenly Father, help us to understand where we are going wrong. Are we, Lord, following the worldly things? But Lord, you told us to be a separate nation, holy nation, separated for God, for a priestly purpose. Yes, Master, help us to understand that. Lord, help us to understand that the Holy One is dwelling in our heart. We have to be holy. Bless your people. Help us, Lord. In Jesus' precious name I pray. Amen. Amen. Amen.